ಆಲ್ ದಿ ಬೆಸ್ಟ್ ಚೆನ್ನಾಗಿರು. ಥ್ಯಾಂಕ್ ಯು. ಇವನು ಒಂದು ಪೀಸು ಕೊಡಬೇಡ ಪಿಕ್ಕಿ ಒಂದೇ ಬ್ರ್ಯಾಂಡೆಡ್ ಕಪಲ್ಸ್ ಗೊತ್ತಿಲ್ಲ ಅಲ್ಲ ನನಗೆ ಕ್ಯಾಲೋರೀಸ್ ಬರಬಾರ್ದಂತೆ ಇವ್ರು ಬರಬಾರ್ದಂತೆ ಏನಿಲ್ಲ ಫ್ರೆಂಡ್ಸ್, ಇವಾಗ ಓರಿಯನ್ ಮನೆಗೆ ಬಂದಿದ್ದೀವಿ. ನಮ್ಮ ಪಿಂಕಿ ಅಕ್ಕನ ಬರ್ಡೇಗೆ ಶಾಪಿಂಗ್ ಮಾಡೋಕ್ಕೆ ಬಂದಿದ್ದೀವಿ. ಏನೇನು ತೊಗೊಬೇಕು ಅಂತ ತೋರಿಸ್ತೀವಿ. ಆ್ಯಂಡ್ ನಾನು ತಿಂತಾರೆ ಡಯಟ್ ಫುಡ್ಡು, ಪ್ರಾಪರ್ ಡಯಟ್ ಫುಡ್ಡು. ಇದೆಲ್ಲ ಏನಂದರೆ ಒಂದೈತೆ ಲೀಸ್ಟ್ ಐತೆ. ಸೊ ಬಕೆಟ್ ಲೀಸ್ಟಲ್ಲಿತ್ತು ಏನೋ ಒಂದು ಟ್ರಾನ್ಸ್ಫಾರ್ಮ್ ಆಗಬೇಕು ಅಂತ. ಸೊ ಫೈನಲ್ ಟಚ್ ಕೊಡ್ತೀನಿ, ಅದನ್ನು ಒಂದು ಕಂಪ್ಲೀಟ್ ವೀಡಿಯೋ ಮಾಡಾಕ್ತೀನಿ ಅದ್ರದ್ದೆಲ್ಲ. ಈಗ ಸದ್ಯಕ್ಕೆ ಏನಿಲ್ಲ, ತಿಂತಾಯಿದ್ದೀನಿ, ತಿಂದ್ಬಿಟ್ಟು ಮುಂದುವರ್ಸ್ತೀನಿ. ಸೊ ಗೈಸ್ ನಾನು ಅದೇ ತಿಂತಾ ಇರೋದು. ಅದೇ ಒಂದು ಸ್ವಲ್ಪ ಬೇರೆ ಚಿಕನ್, ಒಂದು ಪನ್ನೀರ್ ಮತ್ತು ಇನ್ನೊಂದು ಬೇರೆ ಚಿಕನ್ ಹಾಕ್ಸ್ಕೊಂಡಿದ್ದಾನೆ ಅಷ್ಟೇ. ಆ್ಯಂಡ್ ಜೀರೋ ಶುಗರ್ ಅದನ್ನು ಕುಡಿಬಾರ್ದು, ಆದರೂ ಕುಡಿಬಾರ್ದು. ಬಟ್ ತುಂಬ ದಿನ ಆಯಿತು, ಸ್ವೀಟ್ ಕ್ರೇವಿಂಗ್ಸ್ ಆಯಿತು. ಸೊ ಗೈಸ್ ತಿನ್ಬಿಟ್ಟು ಸಿಗ್ತೀವಿ ಈಗ. ಪಿಂಕಿ ಅಕ್ಕಂಗೆ ತಗೊಳಕ್ಕೆ ಬಂದ್ಬಿಟ್ಟು ಇವಳೆ ತಗೊಂಡ್ಬಿಟ್ಟು ಒಳ್ಳೆ ಗೈಸ್ ನಾನು ಆ್ಯಕ್ಚುಲಿ ಗೈಸ್ ಈಗ ನಾವು H&Mಗೆ ಹೋಗಿ ಅಲ್ಲಿ ಏನಾದರೂ ಸಿಕ್ಕಿಲ್ಲ ಅಂದರೆ ಪಿಂಕಿಗೆ ನ್ಯೂ ಮೀಲೇ ತೊಗೋಬೇಕು ಅಂದ್ಕೊಂಡಿದ್ದೀನಿ. ಸೊ ಎಸ್ ಬನ್ನಿ ಮಾಡೋಣ. H&Mಲ್ಲಿ ಸಿಗುತ್ತಾ ಇಲ್ಲ ನ್ಯೂ ಮೀಲ್ ಸಿಗುತ್ತಾ ಅಂತ. ಏನಾದ್ರು ತಿರ್ಗಾ ಏನೋ ಸ್ಟೋರೇಜ್ ಫುಲ್ ಆಗಿ ಕಟ್ ಆಗ್ಬೇಕು ಅವಾಗ ಆಯ್ತು. ಸೊ ಗೈಸ್ ಏನಂದರೆ ವಿಷಯ, ಅಕ್ಕಂಗೆ ತರಕ್ಕೆ ಹೋಗಿ ಎಲ್ಲ ಇವಳೆ ತಗೊಂಡಿದ್ದಾಳೆ. ನಾನು ಎಲ್ಲಿ ತಗೊಂಡೆ? ಸುಮ್ಮನೆ ಸುಳ್ಳು ಹೇಳ್ಬೇಡ. ವಿಕ್ಟೋರಿಯಾ ಸೀಕ್ರೆಟ್ ನ್ಯೂ ಮೀ H&M. H&M ಪಿಂಕಿದು H&M. ಕರೆಕ್ಟ್ H&M ಬಂದ್ಬಿಟ್ಟು ಗೈಸ್ ಇದು ಪಿಂಕಿದು H&M. ಇದ್ರಲ್ಲಿ ನ್ಯೂ ಮೀಲ್ ಒಂದೇ ಜೀನ್ಸ್ ಇರೋದು, ಆಮೇಲೆ ಇದರಲ್ಲಿ ಪರ್ಫ್ಯೂಮ್ ಇರೋದು. ಸೊ ಗೈಸ್ ಏನಂದರೆ ನನಗೆ ನಾಳೆಯಿಂದ ಒಂದು ಸ್ವಲ್ಪ ಶೂಟ್ ಇದೆ, ಒಂಚೂರು ಕೆಲಸ ಇದೆ ನನಗೆ. ಸೊ ಮತ್ತೆ ನಾನು ಫ್ರೀ ಆಗೋಲ್ಲ. ನಾಳೆ ಅರ್ಧ ದಿನ ಫ್ರೀ ಇರ್ತೀನಿ, ಅರ್ಧ ದಿನದಲ್ಲಿ ನಾನು ಮತ್ತೆ ಹೋಗಿ ಶಾಪಿಂಗ್ ಮಾಡ್ಕೊಂಬರ್ಬೇಕು. ಆ್ಯಂಡ್ ನವೀನು ಕೂಡ ಎಲ್ಲ ಆಚೆ ಹೋಗ್ತಾನೆ ನನ್ನ ಫ್ರೆಂಡ್ಸ್ ಜೊತೆ, ಗೊತ್ತಿಲ್ಲ ಅದನ್ನ ವ್ಲಾಗ್ ಮಾಡ್ತಾನೋ ಇಲ್ವೋ. ಆ್ಯಂಡ್ ಅದನ್ನು ಪ್ಲ್ಯಾನ್ ಕನ್ಫರ್ಮ್ ಆಗಿಲ್ಲ. ಸೊ ಆದರೆ ಅವನು ಕೂಡ ಅದನ್ನ ವ್ಲಾಗ್ ಮಾಡ್ತಾನೆ. ಆ್ಯಂಡ್ ಇನ್ನೊಂದೇನಂತಂದರೆ ಸದ್ಯಕ್ಕೆ ಇವಾಗ ಇದನ್ನು ನಾನು ಮನೆಗೆ ತೊಗೊಳೋಕ್ಕಾಗಲ್ಲ, ಬಿಕಾಸ್ ಇಲ್ಲಿ ಆಲ್ರೆಡಿ ಕ್ಯಾಮ್ರಾ ಬ್ಯಾಗ್ ಎಲ್ಲ ತುಂಬ ಆಲ್ರೆಡಿ ಲೋಡ್ ಇದೆ ನನಗೆ. ಆ್ಯಂಡ್ ನಾಳೆ ಹಿಂಗೂ ಮತ್ತೆ ಸಿಗ್ತೀವಲ್ಲ, ಸೊ ಅವಾಗ ತೊಗೊಂಡೋಗ್ತೀನಿ. ಆ್ಯಂಡ್ ಇಲ್ಲಿಂದ ನವೀನ್ ನಂಗೆ ಕ್ಯಾಬ್ ಬುಕ್ ಮಾಡಿದ್ದಾನೆ, ನಾನು ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗೋದಷ್ಟೇ ಗೈಸ್. ಸೊ ಬನ್ನಿ ಇವಾಗ ಹೋಗೋಣ. ನಿಮ್ಗೇನಾದರೂ ಕ್ಲಾರಿಟಿ ಅಂದರೆ ಏನಂತಾರೆ ಕ್ಲಾರಿಟಿ ಡಿಫ್ರೆನ್ಸ್ ಇದೆಯಾ ಅಂತ ಹೇಳಿ, ಬಿಕಾಸ್ ಅದೆಲ್ಲ ಫೋನಲ್ಲಿ ಶೂಟ್ ಮಾಡಿದ್ದು, ಇದು ಆಸ್ಮಾಲ್ ಶೂಟ್ ಮಾಡ್ತಾ ಇರೋದು. ಏನಾದರೂ ಡಿಫ್ರೆನ್ಸ್ ಅನಿಸುತ್ತಾ ಹೇಳಿ, ಬಿಕಾಸ್ ಇವಾಗ ಆಬ್ವಿಯಸ್ಲಿ ತುಂಬ ವರ್ಷದಿಂದ ಫೋನಲ್ಲೇ ನಾವು ವ್ಲಾಗ್ ಮಾಡ್ತಾಯಿದ್ದು. ಸೊ ಇವಾಗ ಒಂದು ಸ್ವಲ್ಪ ಚೇಂಜ್ ಮಾಡೋಣ ಅಂತ ನಾವು ಆಸ್ಮೋನ ಯೂಸ್ ಮಾಡ್ತಾ ಇದ್ದೀವಿ. ಆ್ಯಂಡ್ ನಾನು ಹೇಳ್ದಂಗೆ ಲೇಟ್ ಆಗೋಗಿತ್ತು, ಸೊ ಅದಕ್ಕೆ ಅವನಿಗೂ ಕೆಲಸ ಆಯಿತು, ನನಗೂ ಕೆಲಸ ಆಯಿತು. ಸೊ ಅದಕ್ಕೆ ನಾವು ಬಂದುಬಿಟ್ವಿ. ಆ್ಯಂಡ್ ನಾಳೆ ನಂಗೊಂಚೂರು ಕೆಲಸ ಇದೆ, ಕೆಲಸ ಮುಗಿಸಿ ಹೋಗೋದಾ ಇಲ್ಲ ಫಸ್ಟ್ ಇದನ್ನು ತೊಗೊಂಡು ಆಮೇಲೆ ನನ್ನ ಕೆಲಸಕ್ಕೆ ಹೋಗಲ್ಲ. ನವೀನಿಗೂ ತುಂಬ ಕೆಲಸ ಇದೆ ಗೈಸ್, ಅಂದರೆ ಆಚೆ ಗೊತ್ತಿಲ್ಲ, ಒಂದು ವ್ಲಾಗ್ ಮಾಡ್ಬೋದೇನೋ, ಮೋಸ್ಟ್ಲಿ ನೋಡುವ. ಆ್ಯಂಡ್ ನಾನು ನನ್ನ ಕೂದಲಿಗೆ ಒಂದು ಸ್ವಲ್ಪ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೇನೆ ಇತ್ತೀಚೆಗೆ, ಬಿಕಾಸ್ ಶೂಟ್ಸ್ ಅಂತ ಜಾಸ್ತಿ ಆದಮೇಲೆ ನನಗೆ ಹೇರ್ ಫಾಲ್ ಜಾಸ್ತಿ ಆಗಿದೆ. ಆ್ಯಂಡ್ ಇಲ್ಲ ಈಗ ಒಂದು ಸ್ವಲ್ಪ ಬೇಬಿ ಹೇರ್ ಗ್ರೋತ್ ನೋಡಿ, ಇಲ್ಲಿ ಇದೆಲ್ಲ ಗ್ರೋತ್ ಆಗ್ತಾ ಇದೆ ಈಗ. ಸೊ ಅದಕ್ಕೆ ಇವಾಗ ನಾನು ಫುಲ್ ಟೈಮ್ ಮಾಡಿಬಿಟ್ಟಿದ್ದೀನಿ ಕೂದಲು ಉದ್ದ ಬೆಳೀತಿದೆ. ನಾನು ಆಯಿಲ್ ಏನೋ ಅಷ್ಟು ಹಚ್ಚಲ್ಲ, ಬಟ್ ಆದರೂ ಜೆನೆಟಿಕ್ಸ್ ಹೆರಿಡಿಟಿ ಚೆನ್ನಾಗಿ ಬೆಳೀತಾ ಇದೆ. ನೋಡೋಣ, ಈ ಟೈಮ್ ಚಾಪ್ ಮಾಡೋದು ಬೇಡ ಅಂದ್ಕೊಂಡಿದ್ದೀನಿ, ಬಟ್ ನಂಗೆ ಇರಿಟೇಟ್ ಆಗಿಬಿಟ್ರೆ ನಾನು ಚಾಪ್ ಮಾಡಿಬಿಡ್ತೀನಿ, ಅದೇ ಒಂದು ಬ್ಯಾಡ್ ಹ್ಯಾಬಿಟ್ ಅಷ್ಟೇ ಗೈಸ್. ಇನ್ನೇನಿಲ್ಲ, ನಾನು ಇವಾಗ ಒಂದು ಹೊಸ ಶೋ ನೋಡ್ತಾ ಇದ್ದೀನಿ. 1 ಸೆಕೆಂಡ್. ನಾನು ಬೆಳಗ್ಗೆ ಎದ್ದು ನನ್ನ ಡಯಟನ್ನು ಫಾಲೋ ಮಾಡ್ತಾ ಇದ್ದೀನಿ. ಇವಾಗ ಪಟ್ ಅಂತ ಬೇಗ ಕುಡಿದು ಬ್ರೇಕ್ಫಾಸ್ಟ್ ಮಾಡಿಕೊಂಡು ತಲೆಗೆ ಸ್ನಾನ ಮಾಡಬೇಕು. ಆ್ಯಂಡ್ ಐ ಗೆಸ್ ಇವತ್ತು ಹೋಗಿ ಸ್ನಾನ ಮಾಡಿಸ್ಬೇಕು ನಾನು, ಬಿಕಾಸ್ ಇಟ್ ಇಸ್ ಸಂಡೇ. ಸೊ ಅದಕ್ಕೆ ಇಷ್ಟು ಕೆಲಸ ಮಾಡಿ ಸಿಗ್ತೀನಿ. ಆಮೇಲೆ ಪಟ್ಟಂತ ಮೇ ಬಿ ರೆಡಿಯಾಗಿ ಹೊರಡುವ, ಏನಂತೀರಾ? ಓಕೆ. ನಾನು ಎಷ್ಟೋ ಜನ ಡೈಲಿ ವ್ಲಾಗ್ಸ್ ಮಾಡಿ ಅಂತೀರ ಗೈಸ್. ಡೈಲಿ ವ್ಲಾಗ್ಸ್ ಮಾಡೋದು ದೊಡ್ಡ ವಿಷಯ ಅಲ್ಲ, ಇವದನ್ನು ನೋಡೋದು ದೊಡ್ಡ ವಿಷಯ ಅಲ್ವಾ? ಸೊ ಐ ನೋ ಯು ಗೈಸ್ ವಿಲ್ ವಾಚ್, ಬಟ್ ನಾನು ಕನ್ಸಿಸ್ಟೆಂಟಾಗಿ ಇರಲಿಲ್ಲ ಅನ್ನೋದು ನಂಗೆ ತುಂಬ ಚೆನ್ನಾಗಿ ಗೊತ್ತು. ಐ ಟ್ರೈ ಮೈ ಲೆವೆಲ್ ಬೆಸ್ಟ್ ಇನ್ಮೇಲೆ ಡೈಲಿ ವ್ಲಾಗ್ಸ್ ಮಾಡೋದಕ್ಕೆ. ಈವನ್ ದೋ ಇಫ್ ಐ ಮಿಸ್ ನವೀನ್ ಮಾಡ್ತಾನೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ನನಗೆ. ಸೊ ಅದೇ மாதிரி ಚಾಲೆಂಜಸ್, ಡಿಫ್ರೆಂಟ್ ವ್ಲಾಗ್ಸ್ ಎಲ್ಲನೂ ಬರುತ್ತೆ, ತಪ್ಪದೇ ವೇಟ್ ಮಾಡಿ. ಓಕೆ. ಸೇಮ್ ಇಸ್ಕೊಂಡಿದ್ದಾಗ ಸೇಮ್ ಆಗ್ಬಿಟ್ರೆ ಬೇಡ, ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ಇದನ್ನು ಇವಳಿಗೆ ಇಸ್ಕೊಡ್ತಾ ಇದ್ದೀಗ. ಗೈಸ್ ನಾನು ತಗೋತಿಲ್ಲ ಗೈಸ್ ಸೊ ಗೈಸ್ ನಾನು ನೋಡಿ ಬಾಂಕಸ್ ಪ್ಯಾಂಟ್ ಆ್ಯಂಡ್ ಇದು ಬೇಬ್. ನಾನು ಮಾನ ಮರಿದು ಆ್ಯಡ್ ಮಾಡ್ತೀನಿ, ನನ್ನ ಸೈಜ್ 4 ಅಂತೇಳಿ ನಾನು ಮಾನ ಮರಿದು ಆ್ಯಡ್ ಮಾಡ್ತಾ ಇದ್ದೀನಿ ಗೈಸ್.
ಸೊ ಗೈಸ್ ಪಿಂಕಿಗೆ ಇವಾಗ ನಾವು ಒಂದು ಶೂಸ್ ತೊಗೊಂಡ್ವಿ. ನಾನು ಆ ಶೂಸ್ನ ತೋರಿಸಲ್ಲ, ಜಸ್ಟ್ ಪ್ಯಾಕ್ ಆದಮೇಲೆ ತೋರಿಸ್ತೀನಿ ನಾನು ಹೆಂಗಿದೆ ಅಂತ ಅಷ್ಟೇ. ಸೊ ಬನ್ನಿ ಇವಾಗ ಹೋಗೋಣ. ಫಸ್ಟ್ ಹೋಗಿ ಶೂಸ್ ತೊಗೊಂಡಿದ್ದು, ಬೇರೆ ಏನು ತೊಗೊಳ್ಳೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ತಿಂಗಳು ನನ್ನ ತಮ್ಮನ ಬರ್ಡೇ ಬಂತು ಗೈಸ್, ನಾನು ಈ ಅಂಗಡಿಯಿಂದ ತೊಗೋಬೇಕಾಗುತ್ತೆ, ಯಾಕಂದರೆ ಎಲ್ಲರಿಗೂ ಶೂಸ್ ಇದೆ ಯೂಸ್ಫುಲ್ ಆಗೋದು. ಸೊ ಗೈಸ್ ಪ್ರೂಫ್ ನೋಡಿ, ನಾವು ನೋಡೋಕೆ ಮುಂದೆ ಯಾರು ತೊಗೋತಾ ಇದ್ದಾರಂತ ನೋಡಿ ಗೈಸ್. ನೋಡಿ 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 ಯಾರು ತೊಗೋತಾ ಇದ್ದಾರೆ, ಸೈಜ್ ಬೇಕು ನನಗೆ. ನೋಡಿ ನೋಡಿ ನೋಡ್ಕೊಳ್ಳಿ, ಇವನೇ ನಾನು ತೊಗೊಂಡಿಲ್ಲ ಗೈಸ್, ಹೌದಾ? ಪಿಂಕಿಗೋಸ್ಕರ ಅಷ್ಟೇ ತೊಗೊಳ್ಳೋದು. ಇದರ ಸೈಜ್ ಇದೆಯಾ? ಐ ಹೇಟ್ ನವೀನ್ ಅಂತ ಗೊತ್ತಿಲ್ಲ. ನಾನಾ ಇಲ್ಲಿ ಗೈಸ್, ಅಲ್ಲಿ ಗೈಸ್ ಎಲ್ಲ ಇವನೇ ಗೈಸ್ ತೊಗೊಂಡಿರೋದು. ಇವಾಗ ಬರ್ತೀಯ ಬರಲ್ವಾ? ಇಲ್ಲಿ ನೋಡಿ ಟ್ರೈಲ್ಗೆ ಹೋಗ್ತಾ ಇರೋದು ಯಾರು? ಇವನೇ ಗೈಸ್, ಅದಿ ಕ್ಲಬ್ ನೋಡಿ ಇಲ್ಲಿ ತಗೊಂಡ್ವಿ. ಇದರಲ್ಲಿ ಹೌದಾ, ಇದು ಪಿಂಕಿಗೆ ಗೈಸ್ ನವೀನ್ ತಗೊಂಡಿರೋದು. ಇದು ತಗಿ ಚಿನ್ನು. ಪ್ರೈಸ್ ಇರ್ಲಿ, ತೋರಿಸು ಪ್ರೈಸ್ ತೋರಿಸು ಚಿನ್ನು. ಪ್ರೈಸು ಗೈಸ್ ಇವನೇ ಇಲ್ಲ, 10,000 ಬಿಲ್ ಮಾಡಿದ್ದಾನೆ. ನಾವು ಪಿಂಕಿಗಂತ ತೊಗೊಳಕ್ಕೆ ಬಂದು 10,000 ಬಿಲ್ ಮಾಡಿದ್ದಾನೆ ಗೈಸ್. ಏನಪ್ಪ ಸೇವಿಂಗ್ಸ್ ಮಾಡೋದು ಹೇಳ್ಕೊಡೋಣ, ಮಾಡೋದು ಹೇಳ್ತಾನೆ ಗೈಸ್. ಅಲ್ಲ ನನಗೆ ಏನಂತಂದ್ರೆ ಇಷ್ಟ ಆಯ್ತು, ಟ್ರ್ಯಾಕ್ ಪ್ಯಾಂಟ್ಗಳು ನನಗೆ ಇಷ್ಟ ಆಯ್ತು ಅಂದ್ರೆ ಇಷ್ಟ ಆಗುತ್ತಲ್ಲ, ಅದಕ್ಕೆ ತಗೊಂಡೆ ಅಷ್ಟೇ. ಟ್ರ್ಯಾಕ್ ಪ್ಯಾಂಟ್ ಇಷ್ಟ ಆಯ್ತು. ಯಾವಾಗ ಇಷ್ಟ ಆಗಲ್ಲ ನಿಮಗೆ? ಚೆನ್ನಾಗಿಲ್ಲ ಅಂತಂದ್ರೆ ಇಷ್ಟ ಆಗಲ್ಲ. ರೋಸ್ಟ್ ನಾವು ಹಿಂಗಲ್ಲ ಗೈಸ್, ನಾವು ಸೇವಿಂಗ್ಸ್ ಮಾಡ್ತೀವಿ ಇವ್ರ ಥರ. ಈಗ ಹಂಗ ನೀನು ಒಂದು ತಗೊಂಡಿಲ್ಲ. ಏನು 800 ರುಪೀಸ್? 800 ರುಪೀಸ್ ಅಲ್ಲ ಅದು. ಎಷ್ಟು? 800 ರುಪೀಸ್ ಅಲ್ಲ, 1,500 ರುಪೀಸ್. ಅದು ಯಾವಾಗಲೂ ಒಂದ್ಸಲಿ ತಗೊಳ್ಳೋದು ಅಷ್ಟೇ ಗೈಸ್. ಫಸ್ಟ್ ನೀನು ನಂಗೆ ಸಾಲ ಕೊಡ್ಬೇಕು, ಅದನ್ನ ಕೊಡು. 1000 ರುಪೀಸ್ ತಾನೆ? ಹಾಂ, 10,000 ಸಾಲ ಕೊಡ್ಬೇಕು ನೀನು ನಂಗೆ. ಕೊಡು ಫಸ್ಟ್. ನಿಂದು ನಂದು ಎರಡು ಒಂದೇ, ನಿಂದು ಎಲ್ಲ ನಂದೆಲ್ಲ. ಇವಾಗ ಕರ್ಕೊಂಡೋಗಿ ನಾನು ಅದನ್ನು ತೀರ್ಸ್ಕೊಳ್ಳೋವರೆಗೂ ನಂಗೆ ಸಮಾಧಾನ ಇಲ್ಲ ಗೈಸ್. ಏನು ತೀರ್ಸ್ಕೊಳ್ಳೋವರೆಗೂ? ನಾನು ಟ್ಯಾಕ್ಸ್ ಹಾಕ್ಸ್ಬೇಕಷ್ಟೇ. ಆಯ್ತು ಹಾಕ್ಸ್ಬೇಕು. ಸೊ ಪಿಂಕಿಗೆ H&M ಅಲ್ಲಿ ನಾವು ಇದನ್ನ ತಗೊಂಡ್ವಿ, ಎಂತ ಡ್ರೆಸ್ ತಗೊಂಡೆ. ಚೆನ್ನಾಗಿದೆ ಫುಲ್ ಡ್ರೆಸ್ಸು. ಇವಾಗ ಅವಳು ಕ್ರಾಪ್ ಟಾಪ್ಸ್ ಇಷ್ಟ, ಕ್ರಾಪ್ ಟಾಪ್ ತಗೊಳ್ಳ ಒಂದೆರಡು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಗೈಸ್. ಬನ್ನಿ ನೋಡೋಣ. ಇಷ್ಟಾದರೆ ನಾನು ಒಂದೆರಡು ತೊಗೊಂಡೋಗಿ ಖಾಲ ಮಾಡಬೇಕು ಅಷ್ಟೇ. ಶಾಪಿಂಗ್ ಮುಗೀತು. ಕಾಯ ಬಿರಿಯಾನಿ ಕಾಯ ಗೈಸ್ ಈಗಲೇ ಕೇಕ್ ತಗೋತಾ ಇದ್ದೀವಿ ನಾವು. ಕೇಕ್ ನೋಡಿ ಗೈಸ್, ಚಾಕ್ಲೇಟ್ ಕೇಕ್. ನನ್ನ ಸೆಲೆಕ್ಷನ್ ನೀನು ತಿನ್ಬೇಕು ಅಂತ. ಪಿಂಕಿ ಇವನು ಒಂದು ಪೀಸು ಕೊಡಬೇಡ ಪಿಂಕಿ, ಒಂದೇ ಒಂದು ಪೀಸ್ ಕೊಡಿ. ಲೈಟಾಗಿ ಅಷ್ಟೇ. ಪಿಂಕಿ ಅದು ಬೇಡ ಬಿಡಿ ಅಣ್ಣ, ನೀವು ಡಯಟಲ್ಲಿ ಇದ್ದೀರಾ ಅಂದ್ಬಿಟ್ರೆ ಫುಲ್ ಅಜೀಬ್ ಆಗ್ಬಿಡ್ತೀನಿ. ಆ್ಯಂಡ್ ಇವನು ಇವಾಗ ಯುಕ್ತನ ಕೇಕ್ ಕಟ್ ಮಾಡ್ಸೋಕ್ಕೆ ಅಂತ ಈ ಕೇಕು ತಗೊಂಡಿದ್ದಾನೆ ಗೈಸ್. ಆಮೇಲೆ ಇದನ್ನೆಲ್ಲ ತಗೊಂಡಿದ್ದಾನೆ. ಅದು ಏನು ಮಾಡ್ತಾನೆ ಆಸ್ ಯೂಶಲ್. ನಾವು ನಮ್ಮ ಬೇಕಿರೋ ವಿಷಯಕ್ಕೆ ಬಂದಿದ್ದೀವಿ. ನೈಟು ಪಿಂಕಿಗೆ ಹಿಂಸೆ ಕೊಡಬಾರ್ದು ಕೇಕ್ ಕಟ್ ಮಾಡುವಾಗ ಅಂತ ಇದನ್ನ ಮಾಡ್ತಾ ಇರೋದು ನಾವೀಗ. ಗೊತ್ತಾಯ್ತಾ? ನೈಟ್ ಏನು ಮಾಡಬಾರ್ದು ಪಿಂಕಿಗೆ? ಡಿಸ್ಟರ್ಬ್ ಮಾಡಬಾರ್ದು. ಅಯ್ಯೋ ಅಲ್ಲೂ ಆಮೇಲೆ ಅಷ್ಟೇ. ಅಲ್ಲ ಮಗನೇ, ಮಾಡಪ್ಪ. ನಿನಗೆ 6 months ಮಾಡಿಸ್ತಾರಿರು. ಹ್ಯಾಪಿ ಬರ್ಡೇ ಯುಕ್ತ. ಚೀಸ್ ಕೇಕ್ ಅಲ್ಲಿ ನೋಡಲ್ಲ, ಅವನೇನು ನೋಡಲ್ಲಿ ಪುರ್ರ ಅಂತ ಕರಿತವನು ಅವನು. ಯಾರಿಗೆ ಡಯಟ್ ಚಾಟ್ ಕೊಡ್ತೀವಿ, ಇನ್ನೇ ಡೈಲಿ ಚೀಟ್ ಮಾಡ್ತಾರೆ. ಮಕ ನೋಡು. ನಂಗೆ ಬೇಡ ಇತ್ತಾ, ನಾನು ಅದೆತ್ಕೋತೀನಿ. ನಂಗೆ ಬೇಡ, ನವೀನಂಗೆ ಕೊಡು. ರಾಧೆತ್ತು ಕೊಡೋಗು, ರಾಧೆತ್ತೆ ಕೊಡು. ಗೊತ್ತಿಲ್ಲ. ಅಲ್ಲ ನನಗೆ ಕ್ಯಾಲೋರೀಸ್ ಬರ್ಬಾರ್ದಂತೆ, ಇವ್ರಿಗೆ ಬರ್ಬಾರ್ದಂತೆ. ಬಾಯ್ ಕಾಲಿಗೆ ಆಗಿಬಿಟ್ಟು ಬಿಡಲ್ಲ ನಾನು. ಸಮನ್ ಬ್ರೋ ನೋಡಿ, ನಿಮ್ಮ ಹುಡುಗ ಈ ರೇಂಜಿಗೆ ಡಯಟ್ ಮಾಡ್ತಾ ಇದ್ದಾರೆ. ನನಗೆ ಮೋಸ ಮಾಡಿ, ಅದಕ್ಕೆ ನಾನು ಅವ್ರಿಗೆ ಮೋಸ ಮಾಡಿ. ಇಲ್ಲ
ತಿನ್ಲಿಲ್ವಾ ಇಲ್ಲಿ ಇನ್ನೊಬ್ರು ನಾನ್ ಮುಚ್ಕೊಂಡು ತಿಂತೀನಿ. ತಿನ್ನು ನೀನು ಅಫಿಷಿಯಲಿ ಹೆಂಗಂತ ಕಚ್ಚೋದಲ್ಲ ಬಾಯ್ಲಿ ಮರ್ಯಾದೆ ಬಾ ಆ ಮಾಡು ಅಣ್ಣ ಇಷ್ಟಿಷ್ಟ ಕಚ್ತಾಳೆ ಖಾಲಿ ಮಾಡ್ಸಕಂಟ ಬಿಡಲ್ಲ ನಾನು ಇನ್ನೊಂಚೂರು ತಿನ್ನು ಹೋಗು ಅದಕ್ಕಂಡೆ ಏನೋ ನೀನು ಆ ಶ್ರವಣ್ ಬ್ರೋ ನೋಡಿ ತಿಂತಾನೆ ಹುಡುಗ ಕ್ಯಾಲರೀಸ್ನ Happy birthday to you. Happy birthday to you. Happy birthday to you. So ಯಾಕಂದ್ರೆ ಲಾಸ್ಟ್ ಟೈಮ್ ಎಲ್ಲ ಅಣ್ಣ ಅಕ್ಕ ಪಿಂಕಿಗೆ ಜಿಮ್ ಶೂಸ್ ಕೊಡ್ಸಿದ್ರಲ್ವಾ ಜಿಮ್ ವರ್ಕೌಟ್ ಎಲ್ಲ ಇವಾಗ ಅಂದ್ರೆ ಆಚೆ ಓಡಾಡ್ತಿರ್ತಾರಲ್ಲ ಅದಕ್ಕೆ ಜಿಮ್ ಬೇಡ ಆಚೆ ಓಡಾಡಿ ಅಂದ್ರೆ ವೈಟ್ ಗಲೀಜಾಗುತ್ತೆ ಅಂತ ಹಾಕೊಳ್ಳೇ ಇರ್ಬೇಡ ಎಲ್ಲರೂ ಚಾಕೆಟ್ ತಿನ್ನಿ ಚೆನ್ನಾಗಿ ನವೀನಂದು ನಂದಲ್ಲಪ್ಪ ಇದು ಪಿಂಕಿಗೆ ಬಟ್ಟೆ ಇಷ್ಟ ಅಂತ ಇದು ಒಂದು ಕಾರ್ಡ್ ಸೆಟ್ಟು ಇದು ಆಮೇಲೆ ಇದ್ರಲ್ಲಿ ಯಾಕೆ ತಂದೆ ಅಂತಂದ್ರೆ H&M ಅಲ್ಲಿ ಮೊನ್ನೆ ಪಿಂಕಿ ಏನೋ ವಿಷಯಕ್ಕೆ ಟೀ ಶರ್ಟ್ H&M ಅಲ್ಲಿ ಚೆನ್ನಾಗಿದೆ ಅಂತ ಏನೋ ಅಂದ್ಲು ಎಲ್ಲಿಂದನೋ ನೋಡಿ ಅದಕ್ಕೆ ನೆನಪಾಗ ಒಂದು ಮಾಲ್ ಹೋಗಿದ್ದಾಗ H&M ಯಾವುದೋ ಅಣ್ಣಂದಿದ್ದು H&M ಏನೋ ಅಂದ್ಲು ಅದಕ್ಕೆ ಹೋಗಿ H&M ಅಲ್ಲಿ ಒಂದು ಡ್ರೆಸ್ಸು ಮಾತಾಡೋದು ಓಪನ್ ಮಾಡಿ ತೋರಿಸ್ಬಿಡ್ಲಾ ನೀನು ನೋಡು ಸಾಕು ಫುಲ್ ಡ್ರೆಸ್ ಅದು ಕಾರ್ಡ್ ಸೆಟ್ಟಾ ಇದು ಚೆನ್ನಾಗಿ ಇದೆಲ್ಲ ಚೆನ್ನಾಗಿ H&M ಈ ಥರ ಸ್ವಲ್ಪ ಪೇಲ್ ಅದೇ ಸೇಮ್ ಆ್ಯಂಡ್ ಗೈಸ್ ಪಿಂಕಿ ನಂತರನೇ ಜಾಸ್ತಿ ಬೆಟ್ ಹಚ್ಚುತ್ತದೆ ನಿಮಗೆ ನೋಡು ಇದೇ ಡ್ರೆಸ್ ನವೀನ ಕೊಟ್ಟಿದ್ದು ಶೂಸು ಎಲ್ಲ ವೈಟ್ ಆ್ಯಂಡ್ ಸೋಲೋ ಟ್ರಿಪ್ ಲಾಸ್ಟ್ ಪಿಂಕಿ ಸಾರಿ ಲಾಸ್ಟ್ ಬರ್ಡೇ ಇಲ್ಲಿ ಬಂದಿರಲಿ ಆಲ್ ದ ಬೆಸ್ಟ್ ಚೆನ್ನಾಗಿರು ಥ್ಯಾಂಕ್ ಯು ಏನು ಎಲ್ಲರೂ ಕಳ್ಸೋದ್ರಾಗೆ ಅದಿರಪ್ಪ ನನ್ನ ನಾನು ಬಂದು ಬರ್ಡೇ ಮಾಡೋದು ಬೇಡ ಬಂದ್ ಮಾಡು